ಅಲ್ಪಸಂಖ್ಯಾತ ನಿಗಮ ಮಂಡಳಿ ಬಡ್ಡಿ ಸಾಲ ಮನ್ನಾ ಹಿನ್ನೆಲೆ ಮುಸ್ಲಿಮರ ತುಷ್ಟೀಕರಣದಿಂದ ಬೇರೆಯವರಿಗೆ ಅನ್ಯಾಯ ಆಗ್ತದೆ. ಅವರ ಬಡ್ಡಿ ಮನ್ನಾ ಬೇರೆಯವರಿಗೆ ಮಾಡದಿದ್ದರೆ ಅನ್ಯಾಯ ಆಗುತ್ತೆ ಅಂತ ಚಿಕ್ಕಮಗಳೂರಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ನಿಗಮಗಳ ಬಡವರಿಗೆ ಬಡ್ಡಿ ಸಾಲ ಮನ್ನಾ ಮಾಡಿ ಸರ್ವಾಧಿಕಾರಿಯ ಧೋರಣೆ ಏನಿದೆಯಲ್ಲ ಅದು ಬಹಳ ದಿನ ನಡೆಯಲ್ಲ. ಜನ ಕಾಂಗ್ರೆಸ್ಗೆ 136 ಸ್ಥಾನ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರೋದೇನು? ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನವಿರೋಧಿ ನೀತಿ ಬಿಟ್ಟರೆ ಏನು ಮಾಡ್ತಿಲ್ಲ. ಬೆಲೆ ಏರಿಕೆ, ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ದಾರೆ. ಸರ್ಕಾರದ ಅಭಿವೃದ್ಧಿ ಶೂನ್ಯ ಆಗಿದೆ. ಜನರಿಗೆ ಈಗಲೇ ಇವರ ಸಹವಾಸ ಸಾಕು ಅಂತ ಅನಿಸ್ಬಿಟ್ಟಿದೆ. ಕುರ್ಚಿ ಕಿತ್ತಾಟದಲ್ಲಿ ಜನರ ಕಷ್ಟಗಳ ಬಗ್ಗೆ ಕೇಳೋರಿಲ್ಲ ಅಂತ ಸಿ.ಟಿ. ರವಿ ಅವರ ಮಾತು. ನಿಗಮಗಳ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ನು ಮಾತ್ರ ಓಲೈಸುವ ರಾಜಕಾರಣ ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ ಮತ ಹಾಕಿರೋರು ಬರೀ ಅವ್ರು ಮಾತ್ರ ಅಂತಂದರೆ ಅದು ಸಂವಿಧಾನ ವಿರೋಧಿಯಾಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿಮಾನ ಮಾಡೋದು, ಉಳಿದವ್ರಿಗೆ ಬಡ್ಡಿಮಾನ ಮಾಡದೇ ಇರೋದು ಅಂತಂದರೆ ಸಂವಿಧಾನವನ್ನು ಪಾಲಿಸುವವರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ನ್ಯಾಯವನ್ನು ಪರಿಪಾಲನೆ ಮಾಡೋರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ಹಾಗಾಗಿ ನೀವೇನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ದೀರಿ, ಅಕ್ಷಮ್ಯ ಅಪರಾಧ. ತಕ್ಷಣ ನೀವು ಎಲ್ಲ ನಿಗಮಗಳ ಬಡವರು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಬಡ್ಡಿ ಮನ್ನಾ ಮಾಡಿ. ಇಲ್ಲ ಯಾರಿಗೆ ಇನ್ನೊಬ್ರಿಗೆ ಮಾಡಲ್ಲ ಅಂತಂದರೆ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಈ ಸಂವಿಧಾನ ವಿರೋಧಿ ಆಗುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ನು ಮಾತ್ರ ಓಲೈಸುವ ರಾಜಕಾರಣ ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ ಮತ ಹಾಕಿರೋರು ಬರೀ ಅವ್ರು ಮಾತ್ರ ಅಂತಂದರೆ ಅದು ಸಂವಿಧಾನ ವಿರೋಧಿಯಾಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿಮಾನ ಮಾಡೋದು, ಉಳಿದವ್ರಿಗೆ ಬಡ್ಡಿಮಾನ ಮಾಡದೇ ಇರೋದು ಅಂತಂದರೆ ಸಂವಿಧಾನವನ್ನು ಪಾಲಿಸುವವರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ನ್ಯಾಯವನ್ನು ಪರಿಪಾಲನೆ ಮಾಡೋರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ಹಾಗಾಗಿ ನೀವೇನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ದೀರಿ, ಅಕ್ಷಮ್ಯ ಅಪರಾಧ. ತಕ್ಷಣ ನೀವು ಎಲ್ಲ ನಿಗಮಗಳ ಬಡವರು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಬಡ್ಡಿ ಮನ್ನಾ ಮಾಡಿ. ಇಲ್ಲ ಯಾರಿಗೆ ಇನ್ನೊಬ್ರಿಗೆ ಮಾಡಲ್ಲ ಅಂತಂದರೆ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಈ ಸಂವಿಧಾನ ವಿರೋಧಿ ಆಗುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ನು ಮಾತ್ರ ಓಲೈಸುವ ರಾಜಕಾರಣ ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ